ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪೂಜಿಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಿ ಅಂತ ಎಣಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಇವತ್ತೊಂದು ಇಂಟ್ರೆಸ್ಟಿಂಗ್ ಶಾಪಿಂಗ್ ಅಡ್ವೆಂಚರ್ ಇಲ್ಲ ಇಂಟ್ರೆಸ್ಟಿಂಗ್ ಅಲ್ಲ, ಕಾಸ್ಟ್ಲಿ ಶಾಪಿಂಗ್ ಬಂದಿದ್ದಾಳೆ ಪೂಜು. ರಾಂಗ್ ವರ್ಡ್ ಚೂಸ್ ಮಾಡಿದ್ಲು. ಇಂಟ್ರೆಸ್ಟಿಂಗ್ ಅಲ್ಲ, ಕಾಸ್ಟ್ಲಿ. ಸೊ ಇಲ್ಲಿ ಮಾರ್ಕ್ಸ್ ಅಂತ ಹೇಳಿ ಒಂದು ಅಂಗಡಿ, ಇದು ಕೆನಡಿಯನ್ ಕಂಪನಿ. ತುಂಬಾ ಸ್ಟೋರ್ಸ್ ಉಂಟು ಇವ್ರದಲ್ಲ, ಆಲ್ ಓವರ್ ಕ್ಯಾನಡಾ ತುಂಬಾ ಸ್ಟೋರ್ಸ್ ಉಂಟು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಒಳಗೆ ಹೋದ್ರೆ ಪೂಜು ತಗೊಳ್ಳುವ, ಈಗ ಶೂ ತಗೊಳ್ಳಿಕ್ಕೆ ಹೋಗ್ತಿದ್ದಾಳೆ. ಬಟ್ ಇಲ್ಲಿದು ಆ ಶೂಗೆ, ಇವರ ಬ್ರ್ಯಾಂಡ್ ಶೂಗೆ 10,000ಕ್ಕಿಂತ ಮೇಲೆ, ಅದಕ್ಕಿಂತ ಕಮ್ಮಿ ಇಲ್ಲ. ನಾನು ಆನ್ಲೈನಲ್ಲಿ ನೋಡಿದಂಥದ್ದು. ಸೊ ಅದು ಯಾಕೆ ತಗೊಳ್ತಾಳೆ, ಇವಳು ಎಷ್ಟು ಕೊಡ್ತಾಳೆ, ಎಷ್ಟು ಸಾವಿರ, 10, 20, 30,000 ಕೊಡ್ತಾಳ? ಬಜೆಟ್ ಎಷ್ಟು? 30,000 ತನಕ. 30,000 ಕೊಡ್ತಾಳ, 10,000 ಕೊಡ್ತಾಳ? ಅದನ್ನೆಲ್ಲ ನಾವು ಒಳಗೆ ಹೋಗಿ ನೋಡುವ. ನೀವು ಬನ್ನಿ, ನಾನು ತೋರಿಸ್ತೇನೆ. ಬನ್ನಿ ಹೋಗುವ. ಎಂತ ಮಗ್ಗು? ಎಟ್ಟಿ. ಇದ್ದ ಮಗ್ಗ. ನಾನು ಮೊಗ್ಗು ಉಂಟು ಹೇಳುವಾಗ ನೀ ಎಂತ ಹೂ ಉಂಟ ಇಲ್ಲಿ ಅಂತ. ನಾನು ಆಫೀಸಲ್ಲಿ ಇದೇ ಮಗ್ಗು ಇಟ್ಕೊಂಡು ಕುಡಿಯೋದು. ಹಾಗೆ ನಾನು ಎಟ್ಟಿ. ಇನ್ನೊಂದು ಹೀಗಿದು ಮಗ್ಗು ಉಂಟು. ಓಕೆ, ನೀ ಎಟ್ಟಿ ಅಂತ ಹೇಳಿದ್ಯಲ್ಲ. ಎಟ್ಟಿ ಅಂದ್ರೆ ಎಂತ ಗೊತ್ತುಂಟಾ? ಎಟ್ಟಿ ಅಂದ್ರೆ ಗೊತ್ತು. ಎಂತ ಪ್ರಾನ್ಸ್? ಅದಲ್ಲ, ಇದು YETI ಎಟ್ಟಿ. ಹಾಗೆ ಬಾಬಾ, ನೀನ್ ಈಗ ಹುಡುಗಿಯರ್ದು ಇದೇ ಪ್ರಾಬ್ಲಮ್. ಒಳಗೆ ಬಂದ್ರೆ ಬೇಕಾಗಿ ನಾವು ಬಂದದ್ದು ಯಾವುದಕ್ಕೆ? ಶೂಯಿಗೆ. ಎಟ್ಟಿ ಪಿಟ್ಟಿ ಉಂಟು ಹೇಳಲಿಕ್ಕಿಲ್ಲ. ಹಾಗೀಗೆಲ್ಲ ಆಗುದು ಬೇಡ. ಬೇಗ ಅವ್ರ ಹತ್ರ ಕೇಳು, ಶೂ ಎಲ್ಲಿ ಉಂಟನ್ನ ನೋಡುವ. ಹುಡುಗಿಯರದು ಪ್ರಾಬ್ಲಮ್ ಗೈಸ್ ಇದೆಲ್ಲ. ಬಂದ ಕೂಡಲೇ ಎಲ್ಲ ನೋಡ್ಬೇಕು, ಯಾವ್ದು ಬೇಕು ಅದಕ್ಕೆ ಹೋಗುದಿಲ್ಲ ಡೈರೆಕ್ಟ್. ಹುಡುಗರ ಹಾಗೆ ಅಲ್ಲ. ಹುಡುಗರು ಹೇಗೆ ಹೇಳಿದ್ರೆ, ನಾವು ನಮ್ಗೆ ಯಾವ್ದು ಬೇಕು ಅದಕ್ಕೆ ಹೋಗುವ ಬಾ. ಹುಡುಗರು ಹೇಗೆ ಹೇಳಿದ್ರೆ, ನಮ್ಗೆ ಯಾವ್ದು ಬೇಕು ಸ್ಟ್ರೇಟ್ ಆನ್ ಪಾಯಿಂಟ್, ಅದಕ್ಕೆ ಹೋಗ್ತೇವೆ, ತಕೊಳ್ತೇವೆ, ಬರ್ತೇವೆ. ಹುಡುಗಿಯರದು ಓ ಮೈ ಗಾಡ್, ಇದು ಚಂದ ಉಂಟು. ನಿಮ್ಮ ಶರ್ಟ್ ಸ್ವಲ್ಪ ಉದ್ದ ಜಾಸ್ತಿ. ಇಲ್ಲಿ ಉಂಟು ಫುಟ್ವೇರ್. ಜನ ಇಲ್ಲ ಇಲ್ಲಿ. ನಾವು ವೀಕ್ ಡೇ ಬಂದಿದ್ದೇವೆ, ಸೊ ಹಾಗೆ ಜನ ಇಲ್ಲ, ಬರೀ ಕಮ್ಮಿ. ಹೌದು ಮಾರೆ, ನರ್ಸಿಂಗ್ ಇದವ್ರದ್ದು ಸಹ ಉಂಟು, ಅಥವಾ ಬೇರೆ ಯಾವ್ದ್ರದ್ದು ಗೊತ್ತಿಲ್ಲ. ಗಂಡಸ್ರದೇ ಇರ್ಬೋದು, ಕೇಳವ್ರ ಹತ್ರ. ಅಲ್ಲ, ಗಂಡಸ್ರದೇ ಇರ್ಬೋದು. ಹೌದು, ಇದೆಲ್ಲ ಗಂಡಸ್ರದೇ. ಇಲ್ಲಿ ಉಂಟಲ್ಲ ಈಗ ಗೈಸ್, ಇದು ಶೂ, ಇದು ರೇಟ್ ನೋಡಿ, ಆಲ್ಮೋಸ್ಟ್ $300, ಅಂದರೆ 18,000 ರೂಪಾಯಿ ಈ ಶೂಯಿಗೆ. ವುಡ್ಲ್ಯಾಂಡ್ಸ್ ಸಹ ಇಷ್ಟು ಕಾಸ್ಟ್ಲಿ ಇಲ್ಲ. ಈಗ ಇಲ್ಲಿ ಎಷ್ಟು ಚಂದ ಉಂಟು ನೋಡಿ ಹುಡುಗಿಯರದ್ದು. ಇಲ್ಲಿ ನೋಡಿ, ಇದೆಲ್ಲ ಆದ್ರೆ ಎಷ್ಟು ಸಹ ತಗೊಂಡು ಹೋಗ್ಬೋದು. ಬಟ್ ಒಂದು ಇದರಲ್ಲಿ ಒಂದು ಇದು ಉಂಟು, ಟ್ವಿಸ್ಟ್ ಉಂಟು. ಪೂಜಿತನಿಗೆ ಇಂಥ ಶೂಸ್ ಬೇಡ, ಇಂಥ ಶೂಸ್ ತಗೊಳ್ಲಿಕ್ಕೆ ಅಲ್ಲ, ಬಟ್ ಇಂಥ ಶೂಸ್ ತಗೊಳ್ಲಿಕ್ಕೆ. ಸೊ ಎಲ್ಲರೂ ನಮ್ಮ ವೀಕ್ಷಕರೆಲ್ಲ ಅನ್ಕೊಳ್ಳೋರಲ್ಲ, ಯಾಕೆ ಪೂಜಿತನಿಗೆ ಅಂತ ಹುಚ್ಚಿಡ್ದಿದ, ಇಷ್ಟು ಒಳ್ಳೆ ಕ್ಯೂಟ್ ಶೂಸ್ ಬಿಟ್ಟು ಇಂಥದ್ದು ಯಾಕೆ ತಗೊಳ್ತಿದ್ದಾಳೆ ಗಂಡಸ್ರದ್ದು ಶೂ ಅಂತೇಳಿ. ಯಾಕಂದ್ರೆ ಗೈಸ್, ನಾನು ಇವತ್ತು ಹೇಳಲೇಬೇಕು ಈ ವಿಷಯ. ಎಂತ ಹೇಳಿದ್ರೆ, ನಾನು ಗಾರಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೇನೆ. ಗಾರಿ ಕೆಲ್ಸಕ್ಕೆ ಅಂದ್ರೆ ಇದು ಕೂಲಿ ಕೆಲಸ. ಹೌದು, ಅಂದ್ರೆ ಅವಳು ಪಾಪ ಬೇರೆ ಕೆಲಸ ಇಲ್ಲ ಅವಳಿಗೆ ಕೆನಡಾದಲ್ಲಿ. ಬಟ್ ಗಮ್ಮತ್ ಅಂತ ಹೇಳಿದ್ರೆ, ನೀವೆಲ್ಲ ಅನ್ಕೊಳ್ತಿರ್ಬೋದು, ಆ್ಯಕ್ಚುಲಿ ಅನ್ಕೊಳ್ತಿರ್ಬೋದು, ಯಾಕೆ ಇವಳು ಇಂಥ ಶೂಸ್ ತಗೊಳ್ತಿದ್ದಾಳೆ, ಯಾಕೆ ಇಷ್ಟು ರೇಟ್ ಕೊಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ, ದೊಡ್ಡ ಕಾರಣ ಉಂಟು. ಆ ಕಾರಣ ನಾವು ಎಂಡಲ್ಲಿ ಹೇಳ್ತೇವೆ, ನೀವು ಫುಲ್ ವಿಡಿಯೋ ನೋಡ್ಬೇಕು ಅದಕ್ಕೆ. ಇಲ್ಲಿ ನೋಡಿ ಗೈಸ್, ಇದು ಸೇಮ್ ಚಪ್ಪಲ್ ನನ್ನ ಹತ್ರ ಸಹ ಉಂಟು. ಇಂಡಿಯಾದಲ್ಲೂ ಸಿಗ್ತದೆ, ಝೂಡಿಯೋದಲ್ಲಿ ಎಷ್ಟೇ ಇದಕ್ಕೆ? $300, $200-300 ರೂಪಾಯಿಗೆ ಸಿಗ್ತದೆ. ಇಲ್ಲಿ ನೋಡಿ ಅಂತೆ $40. $40 ಅಂದರೆ 2,400 ರೂಪಾಯಿ ಅಲ್ಲವಾ? 2,400 ರೂಪಾಯಿ ಐತಿ ಈ ಚಪ್ಪಲಿ. ಎಷ್ಟು ಕಾಸ್ಟ್ಲಿ ಕ್ಯಾನಡಾ, ಇದರಲ್ಲೇ ಗೊತ್ತಾಗ್ತದಲ್ಲ. ಇಂಡಿಯಾದಲ್ಲಿ $300 ರೂಪಾಯಿಗೆ ಸಿಕ್ಕುದು ಚಪ್ಪಲ್ ಮಾರೆ. ಹೇಳಿ ಪ್ರಯೋಜನ ಇಲ್ಲಿ ಬಂದ್ರೆ, ಕೆನಡಾದಲ್ಲಿ ಶಾಪಿಂಗ್ ಬಂದ್ರೆ. ಇಷ್ಟೆಲ್ಲ ಹುಡುಕಿ ಆದ್ಮೇಲೆ ಪೂಜಿತನಿಗೆ ಫೈನಲಿ ಒಂದು ಖುಷಿಯಾಗಿದೆ, ಅಥವಾ ಹೀಗೆ ನಾರ್ಮಲ್? ಎಂತ ಖುಷಿ ಆಗ್ಲಿಲ್ಲ, ಮತ್ತೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿ ಇದ್ದಿದ್ರಲ್ಲಿ ಇದು ಓಕೆ. ತೋರಿಸಿ, ನಿಮ್ಮೆಲ್ಲರ ಕಾತುರದ ಕ್ಷಣ ಇನ್ನೇನು, ಒಂದು ಕಾತುರ ಇದ್ರೆ ಅಂತೆಲ್ಲ ಕ್ಷಣಗಣನೆ. ಬ್ರೌನ್ ಕಲರ್.
ಓ ಎಲೆಕ್ಟ್ರಿಕ್ ಎಲ್ಲ ರೆಸಿಸ್ಟೆಂಟ್ ಉಂಟಂತೆ. ಇಲೆಕ್ಟ್ರಿಕಲ್ ಇಲ್ಲಿ KB ಕೆಲಸ ಕೊಡ್ತೀಯ ಊರಿಗೆ KBಗೆ ಹಾಕೋಣ. ನೋಡ ಎಲ್ಲಿ ಬರ್ದಿ ಇಲೆಕ್ಟ್ರಿಕ್ ಅಂತದ ಅದು ಸಹ ಉಂಟ ಮಾರೆ ಶೂ ಅಲ್ಲಿ. ಹೌದಾ ಭಯಂಕರ ಮಾರೆ. ನಿಂಗಿನ್ನು KB ಕೆಲ್ಸಕ್ಕೆ ಸೇರ್ಬೋದಾ? ಇದನ್ನ ಇಂಡಿಯಾಗೆ ತಕೊಂಡೋಗ ಮೆಸ್ಕಾಮಿಗೆ ಸೇರು. ಅಲ್ಲಿ ಕೆಲಸ ಕೊಟ್ಟಾರ ನಿಂಗೆ ಇದು ತಕೊಂಡೋದು. ಹಾಕಿ ನೋಡ ಹಾಕ ನೋಡ ಹಾಕಿ ಆದ್ಮೇಲೆ ಖುಷಿ ಆಗ್ತದಾ ಇಲ್ವಾ ಹೇಳಿ ನೋಡ್ವಾ. ಒಳ್ಳೆ ಸ್ಟ್ರಾಂಗ್ ಉಂಟು ಮಾತ್ರ ಶೂ. ಎಷ್ಟಿದಕ್ಕೆ? ನನ್ ರೇಟ್ ನೋಡ್ಲಿಲ್ಲ. ರೇಟ್ ನೋಡ್ಲಿಲ್ಲ? ನಿನ್ ದೊಡ್ಡ ಜನ ಅದ ಈಗ ರೇಟ್ ನೋಡೋದು ಶೂ ತೆಗಿಯುವಷ್ಟು. ಅಂದ್ರೆ ರೇಟ್ ಯಾವ್ದು ನೋಡ್ಲಿಲ್ಲ ಇಷ್ಟ ಆಗ್ಲಿಲ್ಲ, ಒಟ್ರಾಸಿ ಸಿಕ್ಕಿದ್ದು ಪರವಾಗಿಲ್ಲ ಹೇಳಿ ತಕೊಂಡ್ ಬಂದಿದ್ದ ಹಾಗೆ. ಅಂದ್ರೆ ರೇಟ್ ನೋಡೋದು ರೇಟ್ ನೋಡೋದು ಭಯಂಕರ. ನನ್ ಗಂಡ ಹೇಳಿದ್ದಾರೆ ಅಲ್ಲಲ್ಲ ನಾನು ಹೇಳ್ತೇನೆ ಅಲ್ಲ, ಬಟ್ ಅಷ್ಟು ತಕೋ. ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬರು ಹೇಳಿದ್ರು, ಯಾರಂತ ಗೊತ್ತಿಲ್ಲ, ಯಾರೊಬ್ಬರು ಹೇಳಿದ್ರು ಇಲ್ಲಿ ಎಲ್ಲ ಶಾಪಿಂಗ್ ಬಂದ್ರೆ ನಮ್ಗೆ ಬಡವರು ಫೀಲ್ ಆಗ್ತದೆ ಅಂತ ಹೇಳಿ. ರೇಟ್ ನೋಡೋದೇ ಬಂದು ಇಲ್ಲಿ ಟ್ರೈ ಮಾಡುವಾಗ ಬಡವರು ಫೀಲ್ ಆಗುದಿಲ್ವಾ? ಅದ್ ನನ್ ಗಂಡ ನನ್ಗೆ ಮನ್ಸಿಗೆ ನೆಮ್ಮದಿ ಕೊಡ್ಸುದು. ಅವ್ರು ಹೇಳಿದಾರೆ ಎಂತ ನೀ ಹಾಗೆಲ್ಲ ಎಣಿಸ್ಬೇಡವ, ನಿನ್ಗೆ ಎಂತ ಬೇಕು ತೆಗಿಯ ಅಂತ ಹೇಳ್ತಾರೆ. ಯಾಕಂದ್ರೆ ಕಾಸು ನಾ ಕೊಡುದಿಲ್ಲಲ್ಲ ಅದಕ್ಕೆ. ನಂಗೆ ಸಾಕಾಯ್ತು, ನಾನು ಸಹ ಕೂತ್ಕೊಂಡೆ. ಈಗ ಈಶು ನೋಡಿದಾಗ ಅನಿಸ್ತದೆ ಇದು ಸಣ್ಣದಾಗ್ತದೆ ಅಂತ. ಹಾಗಾದ್ರೆ ಹಾಕಿ ನೋಡು. ಕಾಲಿದ ಬೆಳವಣಿಗೆ ಆಚೆ ದೊಡ್ಡದು ಸಾಗುದಿಲ್ಲ, ಈಚೆ ಸಣ್ಣದು ಸಾಗುದಿಲ್ಲ. ಹಾಕಿ ನೋಡು, ಆಗಲ್ಲ ಗೊತ್ತಾಗು. ಕಾಲಿದು ಬೆಳವಣಿಗೆ ಅಂತೆ. ಗೋಣನಷ್ಟು ಬೆಳೆದಿದ್ದಾಳೆ, ಇನ್ನೆಂತ ಕಾಲು ಬೆಳಿಲಿಕ್ಕೆ. ನಿಮ್ಗೆ ಗೊತ್ತಿಲ್ವಾ ಎಂತ ಹೇಳಿದ್ರೆ ಗೈಸ್, ನನ್ಗೆ ಪ್ರತಿ ಸತಿ ಶೂ ತೆಗಿಯುವಾಗ ಉಂಟಲ್ಲ ಆ ಮೊಮೆಂಟಿಗೆ ಕರೆಕ್ಟ್ ಅಂತ ಅನಿಸ್ತದೆ. ಮತ್ತೆ ಮನೆಗೆ ಹೋಗಿ ನೋಡುವಾಗ ಒಂದ ಟೈಟ್ ಆಗ್ತದೆ ಇಲ್ಲ ಲೂಸ್ ಆಗ್ತದೆ. ಸೊ ನಂದು ಎಲ್ಲ ಶೂ ಒಂಥರ ಡಿಫ್ರೆಂಟ್. ಅದಕ್ಕೆ ಮಾನಸಿಕ ಅಂತ ಹೇಳುದು. ಶೂ ಸೈಜ್ ಸರಿ ಇರ್ತದೆ, ತಲೆ ಸರಿ ಇರುದಿಲ್ಲ ಅಷ್ಟೇ. ಇಲ್ಲಿರೋಗೊಂದು ಅನಿಸ್ತದೆ, ಮನೆಗೊಂದು ಇನ್ನೊಂದು ಅನಿಸ್ತದೆ. ಇದೀಗ ಯಾರು ಪ್ಲೀಸ್ ಇದನ್ನ ಹೇಗೆ ಹಾಕುದಂತ ಒಂದು ಕಾಮೆಂಟ್ ಅಲ್ಲಿ ಹೇಳಿ. ಲೂಸ್ ಮಾಡು, ನಾನೇ ಮಾಡ್ತೇನೆ ಕೊಡು. ವೇಸ್ಟ್ಗೆ ಶೂ ಹಾಕ್ಲಿ ಗೊತ್ತಿಲ್ಲ ಇವಕ್ಕೆಲ್ಲ. ಅದಕ್ಕೆ ಅಲ್ಲ ಮದ್ವೆ ಆಗಿದ್ದು. ಎಂತ ಶೂ ಹಾಕ್ಲಿಕ್ಕ ಅಲ್ಲ, ಶೂಲೇಸ್ ಬಿಚ್ಚಿಕೊಳ್ಳಿಕ್ಕೆ ಜನ ಹುಡುಕಿದ್ದು. ಮೆಲ್ಲ ಮೆಲ್ಲ ಮಾಡಿ ಈಗ ಹಾಕು. ಈಗ ಇವರು ಮಾಡೋದ್ರಲ್ಲಿ ಹರಿದೋಗ್ತದ ಹೇಳಿದ್ರು. ಅಲ್ಲ, ಅದಷ್ಟು ಲೂಸ್ ಮಾಡ್ಬೇಕು ಆಕ್ಚುಲಿ. ಇಲ್ಲಿ ಹೇಗೆ ನೀನು ಎಂತ ಹೇಳುದು ಗೈಸ್, ಶೂ ಹಾಕ್ಲಿಕ್ಕೆ ಸಹ ಕಲಿಸ್ಕೊಡ್ಬೇಕು. ಹೇಳ್ತಿದ್ದೆ ಆದ್ರೂ ಹಾಕ್ಲಿಕ್ಕೆ ಆಗ್ತಿಲ್ಲ, ಅಷ್ಟು ಲೂಸ್ ಮಾಡಿ ಕೊಟ್ಟು ಸಹ ಆಗುದಿಲ್ಲ. ಅದು ಲೂಸ್ ಮಾಡಿದ್ರೆ ಇಲ್ಲಿಂದ ಇಲ್ಲಿಗೆ ಕಲ್ಲಿನಾಗೆ ಉಂಟು. ಗಟ್ಟಿ ಉಂಟಾ? ಮುಟ್ಟಿ ಬೇಕಾದ್ರೆ ಗೊತ್ತುಂಟು ಅಲ್ಲಿ ಎದುರಲ್ಲಿ ಎಂತ ಗಟ್ಟಿ ಮಾಡಿ. ಯಾಕೆ ಇಷ್ಟು ಗಟ್ಟಿ ಶೂ ತಗೊಳ್ತಿದ್ದಿ? ಸಾಫ್ಟ್ ಯಾಕೆ ತಗೊಳ್ತಿಲ್ಲ? ಎಲ್ಲರೂ ಸಾಫ್ಟ್ ಶೂ ತಗೊಳ್ದಲ್ಲ, ನೀನ್ ಯಾಕೆ ಇಷ್ಟು ಗಟ್ಟಿ ತಗೊಳ್ಳುದು? ಹೇಳಿದಲ್ಲ ಗಾರಿ ಕೆಲ್ಸಕ್ಕೆ ಹೋಗುದು ನಾನು. ಗಾರೆ ಶಿಫ್ಟ್ ಆಗಿದೆ. ಗಾರೆ ಕೆಲ್ಸಕ್ಕೆ ಹೋಗೋರು ಸಹ ಇಷ್ಟು ಗಟ್ಟಿ ಶೂಸ್ ತಗೊಳ್ಳೋದಿಲ್ಲ. ಹೇಳ ಎಂತ ರಿವೀಲ್ ಮಾಡು, ಸೀಕ್ರೆಟ್ ರಿವೀಲ್ ಮಾಡು ನಮ್ಗೆ. ಸೀಕ್ರೆಟ್ ಈಗ ಹೇಳುದಿಲ್ಲ. ಲಾಸ್ಟ್ ಅದು ಕಟ್ಟಬೇಡ, ಇಟ್ಸ್ ಓಕೆ. ಜಸ್ಟ್ ನೋಡಲ್ಲ, ಅಲ್ಲ ನಂಗೆ ಕಂಫರ್ಟೇಬಲ್ ಆಗ್ತದೆ ಇಲ್ಲೋ ಹೇಳಿ. ಈ ಸತಿ ನಾನು ಡಿಸೈಡ್ ಮಾಡಿದ್ದೇನೆ, ಈ ಶೂ ಬಗ್ಗೆ ನಾನು ಕಂಪ್ಲೇಂಟೇ ಹೇಳುದಿಲ್ಲ ನನ್ನ ಗಂಡನಿಗೆ ಅಂತ. ಇದು ಐ ಮೀನ್ ಸೈಜ್ ಸಣ್ಣದಾದ್ರೆ ಅದು ಆಗದೆ ತಕೋ ಅಲ್ಲ, ದೊಡ್ಡದು ಚೂರು ದೊಡ್ಡದು. ಆಕ್ಚುಲಿ ಇದೆಲ್ಲ ಶೂ ಸ್ವಲ್ಪ ಗಟ್ಟಿ ಅಲ್ಲ, ದಮ್ ಕಟ್ಟೋದು ಜಾಸ್ತಿ. ಸೊ ರಿಲ್ಯಾಕ್ಸ್ ಆಗ್ಬೇಕಾದ್ರೆ ನೀನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿವರೆಗೆ ಅವ್ರ ಹತ್ರ ಮಾತಾಡ್ಲಿಕ್ಕೆ ಹೋದಾಗೆ ಮಾಡ್ತೇನೆ. ಆಗ ನಂಗೆ ಒಂಚೂರು ನೆಡ್ದಾಗೆ ಹೋಗು, ನಡೆದು ಬಾ ಅಲ್ಲಿ ತನಕ. ಮತ್ತೆ ಅವ್ರ ಹತ್ರ ಅಲ್ಲಿ ಸೈಜ್ ಸಹ ಕೇಳ್ತೇನೆ. ಆಯ್ತು, ಅಲ್ಲಿ ತನಕ ಹೋಗಿ ನಡೆದು ಬಂದೆ. ಒಂದು ಕಲ್ಲಲ್ಲಿ 2 ಹಕ್ಕಿಗಳು. ಇದು ಒಳ್ಳೆ ಡಾನ್ ಆಗಿದೆ. ಅದು ಶೂ ಅಲ್ಲಿ ನೀನು ಯಾರಿಗಾರು ಹೊಡೆದ್ರೆ ಉಂಟಲ್ಲ, ಇದೆಂತವ ಹಾಗೆ. ನಾನು ಪ್ಯಾಂಟ್ ಸರಿ ಉಂಟ ನೋಡ್ತಿದ್ದೆ. ಇದುಂಟಲ್ಲ ಜಾನ್, ಇದು ನೀನು ಈ ಶೂ ಅಲ್ಲಿ ಯಾರಿಗಾರು ಕಿಕ್ ಮಾಡಿದ್ರೆ ಗ್ಯಾರಂಟಿ ರಕ್ತ ಬರ್ತದೆ, ಎಲ್ಬು ಮುರಿಬೋದು, ಆ ನಮ್ನೆ ಗಟ್ಟಿ ಉಂಟು. ಮೆಲ್ಲ ಪ್ಯಾಂಟ್ ಹರಿದ್ರೆ ಕಷ್ಟ. ಅದೇ ಭರವಸೆ. ಬೇಗ 3 ಟೈಪ್ ಉಂಟು. ಗ್ರೀನ್ ಪ್ಯಾಚ್ ಪ್ರೊಟೆಕ್ಷನ್, ಇಲೆಕ್ಟ್ರಿಕ್ ಶಾಕ್ ರೆಸಿಸ್ಟೆನ್ಸ್, ಸೇಫ್ಟಿ ಶೂ. ಭಯಂಕರ. ನಂದ್ರಲ್ಲಿ ಇದುಂಟು. ನಿಂಗೆ ಅದೇ 2 ಸಾಕು, ಇದು ಬೇಡವಾ? ಇಲ್ಲ, ಸೇಫ್ಟಿ ಟೋ ಅಲ್ಲಿ ನಿಂದು ಸಹ ಸೇಫ್ಟಿ ಟೋಸ ಉಂಟು ನಿಂದ್ರಲ್ಲಿ. ಅದು ಯಾಕಂದ್ರೆ ಅಷ್ಟು ಗಟ್ಟಿ ಉಂಟು. 3 ಸೆಟ್. ಹೊಸತ್ತು ಬ್ಲ್ಯಾಕ್ ಅಲ್ಲಿ ಹೊರಗೆ ಸೇಫ್ಟಿ ಇಲ್ಲ, ಈ ತರ ಇಲ್ಲ. ಬಟ್ ಅದು ಗಟ್ಟಿ ಉಂಟಲ್ಲ, ಗಟ್ಟಿ ಉಂಟು. ಸೊ ನಿಂಗೆ ನಿಂದ್ರಲ್ಲಿ ಸಹ 3 ಸಹ ಉಂಟು. ಸೊ ಯು ಆರ್ ಸೇಫ್. ಈಗೆಲ್ಲ ಅನ್ಕೊಳ್ತಿರ್ಬೋದು ಇವಳು ಎಲ್ಲಿಗೆ ಹೋಗ್ತಿದ್ದಾಳೆ, ಯಾವ ಕಾಡಿಗೆ ಹೋಗ್ತಿದ್ದಾಳೆ ಮಾರ ಈ ಶೂ ಹಾಕಿಕೊಂಡು ಅಂತ.
ಅಥವಾ ಅನ್ಕೊಳ್ತಿರ್ಬೋದು ಕಾತುರದಿಂದ ಕಾಯಿರಿ, ಅಲ್ಲ, ಉತ್ತರ ನಿಮಗೆ ದೊರಕುವುದು. ನಿನ್ನೊಟ್ಟಿಗೆ ಕಲ್ತ, ನೀನ್ ಸಿವಿಲ್ ಇಂಜಿನಿಯರಿಂಗ್ ಕಲ್ತ ಅಲ್ಲ, ಹೌದು. ಸೊ ನಿನ್ನೊಟ್ಟಿಗೆ ಕಲ್ತವ್ರು ನಿನ್ನ ಕ್ಲಾಸ್ಮೇಟ್ಸ್ ಅಲ್ಲಿ ಇವಳು ಈಗ ಅನ್ಕೊಳ್ತಿರ್ಬೋದು. ಗಾರಿ ಕೆಲ್ಸಕ್ಕೆ ಬಂದ್ಲಾ ಅಂತ. ಅಲ್ಲಲ್ಲ, ಓ ಕನ್ನಡಕ್ಕೆ ಹೋಗಿ ಈಗ ಪೂಜಿತ ಕನ್ಸ್ಟ್ರಕ್ಷನ್ ಫೀಲ್ಡ್ಗೆ ಹೋಗ್ತಿದ್ದಾಳೆ ಹೇಳಿ. ಸೈಟ್ ಇಂಜಿನಿಯರ್ ನಮ್ಮದು. ಬಟ್ ಅದಲ್ಲ ರೀಸನ್, ಬೇರೇನೋ ಉಂಟು. ಲೇಸ್ ಫುಲ್ ಲೂಸ್ ಮಾಡು, ಫುಲ್ ಲೂಸ್ ಮಾಡು. ಪೂಜು ಕಾಜು ಸ್ಟೋರೀಸ್ ಎಕ್ಸ್ಕ್ಲೂಸಿವ್ ಚಾನೆಲ್ ಅಲ್ಲಿ ಮಾತ್ರ ಸಿಕ್ಕುದು ಹೇಗೆ ಶೂ ಓಪನ್ ಮಾಡ್ಬೇಕಂತ ಟ್ಯುಟೋರಿಯಲ್. ಟ್ಯುಟೋರಿಯಲ್ ಫುಲ್ ತೆಗಿ ಹೇಳ್ತೇನೆ, ಫುಲ್ ಲೂಸ್ ಮಾಡು ಹಾಗೆ. ಅಬ್ಬ ಇದು ತುಂಬ ಲೂಸ್ ಆಯ್ತು. ಸಾಕು. ಈಗ ಹೇಳಿ, ಎಲ್ಲಿ ಲೂಸ್ ಮಾಡ್ಬೇಕು ಅಲ್ಲಿ ಲೂಸ್ ಮಾಡಲಿಲ್ಲ. ಆಯ್ತಲ್ಲ, ಬಂತಲ್ಲ. ಉದಾಸೀನ ಇದು ಗೊತ್ತಿಲ್ಲ ಹೇಳುದಲ್ಲ, ಉದಾಸೀನ. ನಾನು ಸತ್ಯ ಹೇಳಿದ್ರೆ ಕಾಲ್ಸ ಒಟ್ಟಿಗೆ ಕಳ್ಸ್ಕೊಂಡ್ ಬರ್ತದೆ ಅಂತ. ಓಕೆ, ಈಗ ಎಂತ ಡಿಸೈಡೆಡ್? ಸೊ 6.5 ಇಲ್ಲ ಗೈಸ್ ಇಲ್ಲಿ ಸ್ಟೋರಲ್ಲಿ. ಈಗ 6 or 7? ನಾನು 7 ಹಾಕಿ ವಾಕಿಂಗ್ ಮಾಡ್ತೇನೆ ಈಗ. ಇದು ವಾಕಿಂಗ್ ಅಲ್ಲಿ ಇವತ್ತು ಇಲ್ಲಿ ನಾನು ಇಲ್ಲಿ ಮಲಗ್ಬೇಕಾ ನೀನು ವಾಕಿಂಗ್ ಅಲ್ಲಿ? ವಾಪಸ್ ವಾಕಿಂಗ್ ಅದಾಕಿ? ಶೋ ದೇವ. ತಕೊಳ್ಳುವಾಗ ನನ್ನ ಗಂಡ ಹೇಳ್ದಾಗೆ ಸಾವಧಾನ ಸಮಾಧಾನ ಆಗಿ ಯಾವುದು ಅಮ್ಮ ಬೆಸ್ಟ್ ಸರಿ ಹಾಕಿ ಮಾತಾಡ್ತೆ. ಸರಿಯಾಗಿದೆ. ಈಗ ವಾಪಸ್ ವಾಕಿಂಗ್. ಹೋಗು ಹೋಗು. ಅರ್ಧ ಗಂಟೆ ಆದ್ಮೇಲೆ ಬರ್ತೇನೆ. ಆಯ್ತು, ಬೇಗ ಹೋಗಿ ಬಾ. ಅರ್ಧ ಗಂಟೆ ಆದ್ಮೇಲೆ ಬರ್ತಾಳಂತೆ. ಸಾಕಾ? ಇಲ್ಲಿ ಮನೆಗೆ ತನಕ ಹೋಗ್ತೀಯಾ? ಬಾರ. ಈ ಬೇಕಂತಲೇ ಲೇಟ್ ಮಾಡ್ತಿದ್ದಾಳೆ ಗೈಸ್. ಬೇಕಂತಲೇ ಇದಕ್ಕೆಲ್ಲ ಡವ್ ಮಾಡುದು ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಹಣೆವರ. ಆ ಶೂವಿಗೆ ಒಳ್ಳೇದದು. ಇದನ್ನೆಲ್ಲ ಹಾಕಿ ಒಂದು ಬ್ಯಾಕ್ ಪ್ಯಾಕ್ ಹಾಕಿ ಹಿಮಾಲಯಕ್ಕೆ ಹೋಗು ನೀನು, ಕೆನಡಾದಿಂದ ಡೈರೆಕ್ಟ್. ಬಾರ. ಮಂಗನಾಟ ಮಾಡ್ತಿದ್ದಾಳೆ, ಮಂಗನಾಟ. ಶೂ ಹೇಗುಂಟು ನೋಡ ಗೈಸ್. ಯಾಕೆ ಈ ಹೆಣ್ಮಕ್ಳು ಹೀಗೆ ಗೈಸ್? ನೀವೇ ಕಾಮೆಂಟ್ ಅಲ್ಲಿ ಹೇಳಿ ಪ್ಲೀಸ್. ಸೂಪರ್ ಉಂಟು. ಪ್ಲೀಸ್ ಯಾರಾದ್ರೂ ಕಾಮೆಂಟ್ ಮಾಡಿ, ಹೆಣ್ಮಕ್ಳು ಯಾಕೆ ಹೀಗೆ ಅಂತ. ಅಲ್ಲಿ ಹೋದದವಳು ಶೂ ಇದು ಸರಿ ಉಂಟಾ ಅಂತ ನಡ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಚಡ್ಡಿ ಇಟ್ಕೊಂಡು ಬಂದಿದ್ದಾಳೆ ಅದ್ರೊಟ್ಟಿಗೆ, ಹಣೆವರೆಗೆ ಇಟ್ಟಿದ್ದು. ಹೋಗ ಅಲ್ಲಿ ಇಡಾದು. ಆಯ್ತು, ಇನ್ನೊಮ್ಮೆ ಬರುವ. ಎಲ್ಲ ಹೆಣ್ಮಕ್ಳು ಹೀಗೆನಾ ಅಥವಾ ಇದೊಂದು ರೇರ್ ಸ್ಪೀಶೀಸಾ ಈ ಭೂಮಿ ಮೇಲೆ? ನಾನೇ ಹೋಗಿ ಹೇಳ್ಕೊಂಡು ಬರ್ಬೇಕು, ಇಂದಿರಿ ಇವತ್ತು ಆಗುದಿಲ್ಲ. ಶೋ ದೇವ. ಗೈಸ್, ಮದುವೆ ಆಗುವಾಗ ಸ್ವಲ್ಪ ಯೋಚಿಸಿ ಮದುವೆ ಆಗಿ. ಆ್ಯಂಡ್ ಮದುವೆ ಆದರೆ ಸಹ ಪರವಾಗಿಲ್ಲ, ಶಾಪಿಂಗ್ ಒಂದು ಹೋಗ್ಬೇಡಿ ಹೆಂಡತಿಯವರೊಟ್ಟಿಗೆ, ಭಾರಿ ಕಷ್ಟ ಉಂಟು. ಇದಕ್ಕೊಂದು ಯೆಲ್ಲೋ ಟಿ ಶರ್ಟ್ ಆಯ್ತು. ಮಿನಿಯನ್. ಮಿನಿಯನ್ ಅಕ್ಕ, ಓ ಮಿನಿಯನ್. ನಮ್ಗೆ ಬೇಕಿರೋದು ಶೂ. ಮಿನಿಯನ್ ಇನ್ನೊಮ್ಮೆ ಬರುವ ಮಾರೆ. ಇಲ್ಲ, ಇದು ಸಾಕ್ತದೆ. ಬಟ್ಟೆಗೆಲ್ಲ ಎಷ್ಟಿರ್ತದೆ? ಎಷ್ಟಿರ್ತದೆ ಬಟ್ಟೆಗೆಲ್ಲ? ನೋಡು, ತೋರಿಸಿ. ಇದಕ್ಕೆ ಎಷ್ಟು? ಇದಕ್ಕೆ ಕಮ್ಮಿ, 200. ಗೈಸ್ ಇದಕ್ಕೆ ಅದು ಅದೇ ಅಲ್ಲ, ಅಲ್ಲ, $60. ಹೆದ್ರೋದೆ. $60. $60 ಆಗಿದ್ರೆ ನಾನು ಇಲ್ಲೇ ಕೂರ್ಸಿ ಹೋಗ್ತಿದ್ರು ನನ್ನ ಗಂಡ. ನಿನ್ನನ್ನೆಂತ ಕೂರ್ಸಿ ಹೋಗುದು? ಆ ಬಟ್ಟೆ ನಿಲ್ಲಿಟ್ಟು ನಿನ್ನ ಹೇಳ್ಕೊಂಡು ಹೋಗ್ತಿದ್ದೆ. ಶೂ ಅದಕ್ಕಿಂತ ಜಾಸ್ತಿ ಇರ್ಲಿ ಅಂತ ಬೇಡ್ಕೊಳ್ತಿದ್ದೇನೆ. ನನ್ನ ಕೈಯಿಂದ ಹೋಗುದಿಲ್ಲ ಅಲ್ಲ ಶೂಯಿಗೆ, ನಂಗೇನು ಟೆನ್ಷನ್ ಇಲ್ಲ. ನೀನು ಎಷ್ಟರದ್ದು ಬೇಕಾದಕ್ಕೂ. ಒಳ್ಳೆ ಉಂಟಲ್ಲ? ಒಳ್ಳೆ ಉಂಟು. ಶೂ ಹೇಗುಂಟು ನೋಡ ಫಸ್ಟು. ಇನ್ನೊಂದು 5 ನಿಮಿಷ ನಡಿಬೇಕು. ನೀನು ಹಾಗಾದ್ರೆ ಒಂದು ಕೆಲಸ, ಮನೆ ತನಕ ನಡ್ಕೊಂಡು ಹೋಗಿ ಬಾ. ನನ್ನ ಬ್ಯಾಗ್ ಅದು ಇದೆಲ್ಲ ಇಟ್ಟು ಹಿಂದೆ ಬಾ. ಹೇಗುಂಟಾ ಶೂ? ಸರಿ ಉಂಟಾ ಸೈಜ್? ಕಾಲಲ್ಲಿ ಎದುರು ಒಂಚೂರು ಉಗುರು ಉದ್ದ ಬರ್ಬೇಕು. ಏ ನನ್ನ ದೇವ್ರೆ, ಇದೀಗ 7 ಅಲ್ಲ ಹಾಕಿದ್ದು, ಮತ್ತೆಂತ ವಾಪಸ್ಸು ಉಗುರು ಉದ್ದ ಬರ್ಬೇಕು? ಅಂದ್ರೆ ಎದುರು ಸ್ವಲ್ಪ ಗ್ಯಾಪ್ ಉಂಟು ಇಲ್ಲಿ. ಅದೊಂದು ಕೆಲಸ ಮಾಡಿ, ಅಲ್ಲಿ ಇದು ಆ ಪೇಪರ್ ತುಂಬ್ಸ ಅಲ್ಲಿ. ಮತ್ತೆ ಎಂತವ 6, 7 ಎರಡರ ನಡುವಲ್ಲಿ ಸ್ಟಕ್ ಆಗಿದ್ದಾಳೆ ಗೈಸ್ ಇವಳು. ಇದಕ್ಕೆ ನಾನು ಈ ಮೀಮ್ ಹಾಕ್ಬೇಕು, ನಗುಕ್ಕಾಗದೆ ಅಳುಕ್ಕಾಗದೆ ಅದು ಹಾಕ್ಬೇಕು ನಾನು. ಭಾರಿ ಕಷ್ಟ. ಲೇಟ್ ಆಯ್ತು. ಲಾಸ್ಟಿಗೆ ಇದೇ ಒಂದು ರಾಮಬಾಣ ಗೈಸ್ ನಮ್ದು, ಎಳ್ಕೊಂಡು ಹೋಗುದು ಅಷ್ಟೇ. ನಂಗೆ ಈಗ ಅನಿಸ್ತದೆ ದೇವ್ರು ಅದಕ್ಕೆ ಗಂಡಸರಿಗೆ ಸ್ವಲ್ಪ ಜಾಸ್ತಿ ಫಿಸಿಕಲ್ ಶಕ್ತಿ ಕೊಟ್ಟದ, ಅಂದ್ರೆ ಹೆಂಡತಿಯವ್ರ ಮದುವೆ ಆದ್ಮೇಲೆ ಎಳ್ಕೊಂಡು ಹೋಗ್ಲಿ ಅಂತ. ನನ್ನನ್ನು ಹೇಳ್ಲಿಕ್ಕೆ ಆಗುದಿಲ್ಲಲ್ಲ ನಿಮ್ಗೆ? ಅದೇ ನಿನ್ನ ಹೇಳ್ಲಿಕ್ಕೆ ಆಗ್ತ ಈಗ? ಬಾ ಬಾ ಬಾ, ಲೇಟ್ ಆಯ್ತು ಬಾ. ಡ್ಯಾನ್ಸ್ ಮಾಡ್ಲಿಕ್ಕೆ ಬಂದದ, ಶೂ ತಕೊಳ್ಳಿಕ್ಕೆ ಬಂದದ.
ಅಂದ್ರೆ ವೈಬ್ ಮ್ಯಾಚ್ ಆಗ್ತದ ಹೀಗೆ ಎಲ್ಲ ನಡೆಯುವಾಗ ಹೀಗೆ ಹೀಗೆ. ಅಲ್ಲ ನೀನಿದು ಶೂ ಎಂತ ಡ್ಯಾನ್ಸಿಗೆ ತಕೊಂಡದ? ನಿಂಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಉಂಟಾ ಈ ಶೂ ಹಾಕಿ? ಇಲ್ಲ, ಇದು ಯಾವುದಕ್ಕೆ ಪರ್ಪಸ್? ಡ್ಯಾನ್ಸಿಗೆ ತಕೊಂಡ ಡ್ಯಾನ್ಸ್ ಅಲ್ಲಿ ಯಾರು ಮಾಡ್ತಾರೆ? ವಾಕ್ ಮಾಡುದಾರೆ ಮತ್ತೆ ಡ್ಯಾನ್ಸ್ ಯಾಕೆ ಮಾಡಿ ನೋಡ್ಬೇಕು? ಅಂದ್ರೆ ಫ್ಲೆಕ್ಸಿಬಿಲಿಟಿ ಹೀಗೆ ತಿರುಗುತ್ತದ ಪೀಂಟ್. ಅಂದ್ರೆ ನಿಂಗೆ ಎಂತ ಒಲಿಂಪಿಕ್ಸಿಗೆ ಹೋಗ್ಲಿಕ್ಕೆ ನೆಕ್ಸ್ಟ್ ಈ ಶೂ ಹಾಕಿ? ಇಲ್ಲ. 1 hour later. 1 hour later. ಈಗ ವಾಪಸ್ 2 hours later. 5 hours later. ಲೇಟ್ ಆಯ್ತಾ? ಬಂದದು ಖಾಲಿ ಒಂದು ಶೂ ತಕೊಳ್ಳಿಕ್ಕೆ ಆಲ್ರೆಡಿ 40 minutes ಆಯ್ತು. 40 minutes, 40 minutes. ಇಲ್ಲ, ಲೋಕವೇ ಖುಷಿ ಪಡುವ ಸುದ್ದಿ, ನಾನು 7 ನಂಬರ್ ಇದೇ ಶೂ ತಗೊಳ್ತಿದ್ದೇನೆ. ಚಪ್ಪಳೆ ಹೊಡಿ. ಚಪ್ಪಾಳೆ ಅಲ್ಲ, ಚಪ್ಪಲಲ್ಲಿ ಹೊಡಿಬೇಕು. ಚಪ್ಪಾಳಿ ಹೊಡಿಬಾರ್ದು, ಚಪ್ಪಲಲ್ಲಿ ತೆಗೆದು ಹೊಡಿಬೇಕು. ಹೊಸ ಚಪ್ಪಲಲ್ಲಿ ಒಳ್ಳೆ ಗಟ್ಟಿ ಸೌಂಡ್ ಅದು. ಸುಮ್ಮನೆ ನಂಗೆ ಇಲ್ಲಿ ವೇಟ್ ಮಾಡಿ ಸಿಗೊಂಡು ಇಲ್ಲ. ಜಸ್ಟ್ ಶೂ ನೋಡುದು ಒಳ್ಳೇದುಂಟ ನೋಡುದು ಅಷ್ಟೇ. ಯಾಕೆ ಗೊತ್ತುಂಟಾ, ನಾವೆಲ್ಲರೂ ಫಸ್ಟ್ ಹೋದಾಗ ಶಾಪಿಂಗ್ ಮಾಡುವಾಗ ಯಾರು ಸಹ ಆಗ್ಲಿ ಈ ವಿಡಿಯೋ ನೋಡ್ತಿರೋರು ಫಸ್ಟ್ ರೇಟ್ ಎಷ್ಟು ಅಂತ ನೋಡುದು ಯಾವುದೇ ತಕೊಂಡು. ಇವಾಗ ನಾನು ಎಂತ ಮಾಡುದು, ನಂಗೆ ಮರ್ಯಾದೆ ಹೋಗ್ತದಲ್ಲಿ ಎಲ್ಲರ ಎದುರು. ಫೈನಲಿ ನಮ್ ಗಾಡಿ ಹೊರಟಿತು ಗೈಸ್ ಇಲ್ಲಿಂದ 1 ಗಂಟೆಯ ನಂತರ. ಇದು ಸಹ ಚಂದ ಉಂಟಲ್ಲ, ಬ್ಲ್ಯಾಕ್ ಕಲರ್ ಅಲ್ಲಿ ಬಂದ್ರೆ. ಓಕೆ ಬಾಯ್, ಸಿಗುವ. ಬಾಯ್ 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 ಬಾಯ್. ಸಿಗುವ, ಮನೇಲಿ ಸಿಗುವ. ನಾ ಹೋಗಿರ್ತೇನೆ. ಅದು ಚಂದ ಉಂಟು, ಇದು ಚಂದ ಉಂಟು, ಬೇಗ ಬಾರ. ನಂಗೆ ತುಂಬ ಲೇಟ್ ಆಯ್ತು. ನಾನು ಹೋಗು. ನಾ ಬಿಲ್ ಮಾಡಿಬೇಕಾದ್ರೆ ಇದು ತಕೊಂಡು ಮನೇಲಿ ಇರ್ತೇನೆ. ನೀ ಮನೆಗೆ ಬಾ. ಅದು ಅಲ್ಲ, ನಾನೇ ಬಿಲ್ ಮಾಡ್ತೇನೆ. ಬಾ, ನಾನೇ ಬಿಲ್ ಮಾಡ್ತೇನೆ. ಅದೇ ಹಿಡ್ಕೊಯ್ತು. ಆಯ್ತು, ನಾನು ಅದು ಇಟ್ಕೊಂಡು ಹಾಗೆ ಹೋಗ್ತೇನೆ, ಇಲ್ಲ ಬೇರೆ ಕಡೆ ಹೋಗ್ತೇನೆ ಅಂತ ಅಲ್ಲಿ ನೋಡಿ ಬಿಲ್ ಮಾಡಿದ್ರೆ ಮತ್ತೆ ನಾನು ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಅದಕ್ಕೆ ಅಣ್ಣವ್ರದ್ದು ಟ್ರಿಕ್ಸ್ ಎಲ್ಲ ಭಾರಿ ಗಮ್ಮತ್ತುಂಟು. ಏನು ಬಿಲ್ ಆಗಿ ಒಮ್ಮೆ ಮನೆಗೆ ಹೋದ್ರೆ ಸಾಕು. ಅವಸ್ಥೆ. ಥ್ಯಾಂಕ್ ಯು. ಓಕೆ, ಈಗ ನೀನು ನಮ್ಮ ವೀಕ್ಷಕರಿಗೆ ಹೇಳುವ ಸಮಯ. ಯಾಕೆ ಈ ಶೂ ತಗೊಂಡು ಆ್ಯಂಡ್ ಯಾಕೆ ಇಷ್ಟು ಕಾಸ್ಟ್ಲಿ? ಈಗ ಇಲ್ಲಿ ನೋಡಿ, $199 ಆಯ್ತು. $199 ಅಂದರೆ $200 ಆಯ್ತು. $200 ಇಂಡಿಯನ್ ರೇಟಿಗೆ ಈಗದ ರೇಟಿಗೆ ಕನ್ವರ್ಟ್ ಮಾಡಿದರೆ 13,000 ರೂಪಾಯಿ ಹತ್ರ ಆಯ್ತು. ಎಂತ ಹೇಳಿದ್ರೆ, ನೀವು ಆಲ್ರೆಡಿ ನಮ್ಮ ಪ್ರೀವಿಯಸ್ ವ್ಲಾಗ್ ಎಲ್ಲ ನೋಡಿದ್ರೆ ನಾನು ಹೋದ ವರ್ಷ ಕರಿಯರ್ ಫೇರ್ ಅಂತ ಹೊರಗೆ ಹೋಗಿ, ನಾವು ಆಕ್ಚುಲಿ ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಒಂದು 2-3 ವಿಡಿಯೋ ಅದು ಕೂಡಲೇ, ಅಂದ್ರೆ ಇವಳ ಪರಿಚಯ ಆದ್ಮೇಲೆ, ನಮ್ಮ ಪರಿಚಯ ಆದ್ಮೇಲೆ ನಾವು ಇವಳೊಂದು ವಿಡಿಯೋ ಎಲ್ಲ ಹಾಕಿದ್ದು, ಒಂದು 2-3 ವಿಡಿಯೋ ಎಲ್ಲ ಹಾಕಿದ್ಲಲ್ಲ. ಸೊ ಅದು ಈ ಟೈಮಿಗೆ, ಲಾಸ್ಟ್ ಇಯರ್ ಇದೇ ಟೈಮಿಗೆ ಮಾಡಿದ್ದು. ಸೊ ಈ ವರ್ಷ ಸಹ ಅದೇ ವಾಟ್ ಎವರ್ ನಿಂದು ಹೇಳು. ಲಾಸ್ಟ್ ಟೈಮ್ ಹೋಗಿದ್ದು ನಾವು ಹೋಟೆಲ್ ಅಲ್ಲೆಲ್ಲ ನಿಂತಿದ್ವಿ, ಬಟ್ ಈ ಸತಿ ಹೋದಾಗ ಹೋಟೆಲ್ ಜೊತೆಗೆ ಸೊ ಚಿನ್ನದ ಗಣಿಗೆ ಸಹ ಹೋಗ್ತಾ ಇದ್ದೇವೆ. ಚಿನ್ನದ ಗಣಿಗೆ ಅಲ್ಲಿ ಚಿನ್ನ ಇಲ್ಲ, ಅಲ್ಲಿ ತಾಮ್ರ ಮಾಡುದು. ಸೊ ಇದು ತಾಮ್ರದ ಗಣಿ ನಮ್ದು 2 ಉಂಟು, ಒಂದು ಚಿನ್ನದ್ದು ಒಂದು ತಾಮ್ರದ್ದು. ಈಗ ತಾಮ್ರದ ಗಣಿ ಮೈನಿಂಗ್ ಅಲ್ಲ. ಹೌದು. ಸೊ ಅಲ್ಲಿಗೆ ಹೋಗ್ತಿದ್ದಾರೆ ಮೇಡಮ್ ಅವರು. ಅಲ್ಲಿಗೆ ಹೋಗ್ತಿದ್ದೇನೆ. ಅದು ಮೈನಿಂಗ್ ಸೈಟ್ ಆದ ಕಾರಣ ಫುಲ್ ಎಂತ ಹೇಳ್ತಾರೆ, ಎಲ್ಲ ಗುಡ್ಡ ಕಾಡು ಅದ್ರ ನಡುವಲ್ಲಿ ಇರುದಲ್ಲ. ಸೊ ಆ ಗುಡ್ಡ ಕಾಡು ನಡುವಲ್ಲಿ ಆ ಮೈನಿಂಗಿಗೆ ಹೋಗ್ಬೇಕಾದ್ರೆ ಎಲ್ರು ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಸೇಫ್ಟಿ ಹ್ಯಾಟ್, ಈ ಕನ್ಸ್ಟ್ರಕ್ಷನ್ ಎಲ್ಲ ಹೇಗೆ ಸೇಫ್ಟಿ ಇರ್ತದೆ ಅದೇ ತರ. ಸೊ ಅದಕ್ಕೋಸ್ಕರ ಇದು ಶೂ ಮ್ಯಾಂಡೇಟರಿ, ಇದು ಶೂ ಹಾಕಿ ಹೋಗ್ಲಿಕ್ಕೆ ಒಳಗೆ. ಶೂ ಮತ್ತೆ ನಮಗೊಂದು ವೆಸ್ಟ್ ಕೊಡ್ತಾರೆ, ಈ ಕನ್ಸ್ಟ್ರಕ್ಷನ್ ಅಲ್ಲಿ ಹಾಕ್ತಾರಲ್ಲ, ಗ್ರೀನ್ ಕಲರ್, ಆರೆಂಜ್ ಕಲರ್, ಆ ತರ ಒಂದು ವೆಸ್ಟ್, ಮತ್ತೆ ತಲೆಗೆ ಹೆಲ್ಮೆಟ್, ಇದನ್ನ ಹಾಕಿ ಒಳಗೆ ಕಂಪಲ್ಸರಿ. ಸೊ ಆ ಕಂಪಲ್ಸರಿ ಆದ ಕಾರಣ, ಮ್ಯಾಂಡೇಟರಿ ಆದ ಕಾರಣ ಈ ಶೂ ಅನ್ನು ಪರ್ಚೇಸ್ ಮಾಡ್ಲೇಬೇಕಾಯ್ತು. ಅದಕ್ಕೋಸ್ಕರ ಪೂಜಿತನವರು ಈ ಶೂ ಅನ್ನು ಪರ್ಚೇಸ್ ಮಾಡಿದ್ದಾರೆ ಇಷ್ಟು ದುಡ್ಡು ಕೊಟ್ಟು. ಆಕ್ಚುಲಿ ಎಲ್ಲ ಸೇಫ್ಟಿ ಶೂ ತುಂಬಾ ಕಾಸ್ಟ್ಲಿ ಅಲ್ಲಿ. ಈಗ ನಾನು ತೋರಿಸಿದಲ್ಲ ಸುಮಾರು ಶೂಸ್ ಎಲ್ಲ ಇದೇ ರೇಂಜ್ ಅಲ್ಲಿ ಉಂಟು. ಲೈಕ್ $100-200 ಮೇಲೆ ಇರ್ತದೆ ಸೇಫ್ಟಿ ಶೂಸ್. ಅದನ್ನು ಸೇಫ್ಟಿ ಇಸ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ. ಸೊ ಹಾಗೆ ಇರುದ್ರಲ್ಲಿ ಒಳ್ಳೆ ಟಿಂಬರ್ಲ್ಯಾಂಡ್ ಇದೊಂದು ಶೂ ತಕೊಂಡಿದ್ದಾಳೆ. ಹೋಗಿ ಬಾ, ಒಳ್ಳೇದಾಗಲಿ ಮಗು ನಿನಗೆ. ಅಷ್ಟೇ, ಧನ್ಯವಾದಗಳು. ಅಪ್ಪಣೆ ಮಹಾಪ್ರಭುಗಳೇ. ಇದೊಳ್ಳೆ ಉಂಟು.
ಸೊ ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, Like ಲೈಕ್ ಮಾಡಿ, ಮಾಡಿ, comment ಶೇರ್ ಮಾಡಿ, ಮಾಡಿ. ಕಾಮೆಂಟ್ ಮಾಡಿ, ಇನ್ನೂ ಸಹ ಮತ್ತೆ ಸಬ್ಸ್ಕ್ರೈಬ್ ಇನ್ನೂ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, Support ಸಪೋರ್ಟ್ ಮಾಡಿ. ಮಾಡಿ. ನಾನು ಫಾಸ್ಟ್ ಹೇಳ್ತಿದ್ದೇನೆ ಬಿಕಾಸ್ ಆಲ್ರೆಡಿ ಇವರು ಟೈಮ್ ತಿಂದಿದ್ದಾರೆ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.